ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಒಂದು ಫುಲ್ ಡೇದು ವ್ಲಾಗ್ನ ಮಾಡಿದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ವ್ಲಾಗು, ಸಪೋರ್ಟ್ ಮಾಡಿ. ಇದರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಬೈಕಲ್ಲಿ ಸೋಮವಾರಪೇಟೆ ಸೈಡಿಂದ ಧರ್ಮಸ್ಥಳ ಹೋಗಿ ಮತ್ತು ಧರ್ಮಸ್ಥಳದಿಂದ ರಿಟರ್ನ್ ವಾಪಸ್ಸು ಅಲ್ಲಿ ಯಾವ ಥರ ಕವರ್ ಮಾಡೋದು ತೋರಿಸ್ಕೊಟ್ಟಿದ್ದೀವಿ. ಬೆಳಿಗ್ಗೆ ನಾವು ಹೊರಟಾಗ 10:30 ಆಗಿತ್ತು. ಗಾಡಿಯೆಲ್ಲ ವಾಶ್ ಮಾಡಿ ತಿಂಡಿ ಮಾಡಿಕೊಂಡು ಫ್ರೆಂಡ್ ಮನೆ ಹೋಗಿ ಹೆಲ್ಮೆಟ್ ಕಲೆಕ್ಟ್ ಮಾಡಿಕೊಂಡು ಹೊರಟ್ವಿ. ಇದು ಹೊಸ್ದಾಗಿ ಮಾಡ್ತಾಯಿರೋ ಮಾಗಡಿ ಸುಬ್ರಹ್ಮಣ್ಯ ರೋಡಿಗೆ ಹೋಗ್ತಾ ಇದ್ದಾನೆ. ನಮಗೆ ಮಳೆ ಶುರುವಾಯಿತು. ಮಳೆಯಲ್ಲೇ ನೆನ್ಕೊಂಡು ಹಂಗೆ ಮೂವ್ ಆದ್ವಿ. ಅಂದರೆ ತುಂತುರು ಮಳೆ ಇತ್ತು, ಜಾಸ್ತಿ ಮಳೆ ಇರಲಿಲ್ಲ. ಹೊಸ ರೋಡ್ ಅದ್ರಾಗಿಂದ ನೀಟಾಗಿ ಗಾಡಿ ಜಾಸ್ತಿ ರಶ್ ಇರಲಿಲ್ಲ. ವೀಕೆಂಡಲ್ಲಿ ಹೋದರೆ ನಮಗೆ ಗಾಡಿ ರಶ್ ಜಾಸ್ತಿ ಸಿಗುತ್ತೆ, ವೀಕ್ ಡೇಸಲ್ಲಿ ಹೋದರೆ ಸಿಗೋಲ್ಲ. ಇದು ನೋಡಿ, ಈಗ ಎಂಟ್ರ್ ಆಗ್ತಾ ಇರೋದು ನಮಗೆ ಬಾಣವಾರ ಗೇಟ್ ಎಂಟ್ರ್ ಆಗುತ್ತೆ. ಇದನ್ನು ಸಂತೆವಾಡ ಅಂತ ಕರಿತೀವಿ ನಾವು. ಆ್ಯಕ್ಚುಲಿ ನಾವು ಹೊರಟಿದ್ದು ಸಿದ್ದಾಪುರ ಗೇಟಿಂದ ಟುವರ್ಡ್ಸು ಕುಶಾಲನಗರ ಟುವರ್ಡ್ಸ್ ಎಲ್ಲ ಸಿಗುತ್ತೆ ನೋಡಿ. ಕುಶಾಲನಗರ 22 ಇದೆ, ಸೋಮವಾರಪೇಟೆ 35 ಇದೆ. ಈಗ ನಾವು ಬಾಣವಾರ ರೂಟಲ್ಲಿ ಒಳಗಡೆ ಹೊರಟ್ವಿ. ಫುಲ್ಲು ಫಾರೆಸ್ಟ್ ಫ್ರೆಂಡ್ಸ್. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಬಸ್ಸಲ್ಲಿ ಹೋಗಿ ಬಂದರೆ ಟಯರ್ಡ್ ಅನಿಸುತ್ತೆ. ಬೈಕಲ್ಲಾದರೆ ಒಳ್ಳೆ ವ್ಯೂ. ಹೋಗ್ಬೇಕಾದ್ರೆ ಒಂದೇ ರೋಡಲ್ಲಿ ಬಂದ್ವಿ, ಬರಬೇಕಾದ್ರೆ ಅದೇ ರೋಡಲ್ಲಿ ರಿಟರ್ನ್ ಬಂದ್ವಿ. ಯಾಕೆಂದರೆ ವ್ಯೂ ಚೆನ್ನಾಗಿದೆ, ಗ್ರೀನರಿ, ಫುಲ್ಲು ಫಾರೆಸ್ಟ್ ರೋಡು. ಬಟ್ ಗಾಡಿ ಯಾವ್ದಾದ್ರು ಮೇಂಟೆನೆನ್ಸ್ ನಿಯರ್ ಬೈ ಇರೋದು, ಇಲ್ಲ ಪೆಟ್ರೋಲ್ ಕಡಿಮೆ ಇರೋ ತೊಗೊಂಡು ಹೋದ್ರೆ ಯಾರು ಹೆಲ್ಪ್ ಬರ್ಲಿಕ್ಕಂದ್ರೆ ಯಾರೂ ಸಿಗೋಲ್ಲ. ಗಂಟೆ ವೆಯ್ಟ್ ಮಾಡಬೇಕು ನಮ್ಮ ಗಾಡಿ ಬರಬೇಕಂದ್ರೆ. ಫುಲ್ಲೆಲ್ಲ ಫಾರೆಸ್ಟ್ ರೋಡು ಅಪ್ ಟು ನಮಗೆ ನೀರು ಸುಬ್ರಹ್ಮಣ್ಯವರೆಗೂ ಫಾರೆಸ್ಟ್ ರೋಡೇ. ಆ ಟೈಮಲ್ಲಿ ಎಲ್ಲ ಊರಲ್ಲಿ ಗಣೇಶ ಕೂರಿಸಿದ್ರು. ನಾವು ಹೋಗ್ಬೇಕಾದ್ರೆ ಎಲ್ಲ ಮೆರವಣಿಗೆ ರೆಡಿ ಮಾಡ್ಕೊಂಡ್ರೆ ರಿಟರ್ನ್ ಬರೋಕೆ ಎಲ್ಲ ಊರಲ್ಲೂ ಬಿಡೋಕ್ಕೆ ಅಂತ ಮೆರವಣಿಗೆ ಮಾಡ್ತಾಯಿದ್ರು. ಅಂತಮ್ಮ ಒಬ್ಬನೇ ಡ್ರೈವ್ ಮಾಡ್ದ ಒಂದು ಹೊಸ ಗಾಡಿ ಅಂತೇಳಿ. ಆದರೂ ತುಂತುರು ಮಳೆಯಲ್ಲಿ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಟ್ರಿಪ್ ಹೋಗೋದು ಒಂಥರ ಚೆಂದ. ಬರೀ ಕರು ರೋಡ್ಗಳು, ಟೈರ್ ಫ್ಲಾಟ್ ಆಗಿದ್ರೆ ಸ್ಕಿಡ್ ಆಗುತ್ತೆ. ಮಳೆ ಬಂದು ಮರಳೆಲ್ಲ ರೋಡ್ ಮೇಲೆ ಬಂದಿರುತ್ತೆ. ಟೈರ್ ನೀಟಾಗಿಲ್ಲ ಅಂದರೆ ಪಕ್ಕ ಸ್ಕಿಡ್ ಆಗುತ್ತೆ. ಹತ್ರ ಸೋಮವಾರಪೇಟೆ ಬಂದ್ವಿ. ಸೋಮವಾರಪೇಟೆ ಟೌನು. ಇಲ್ಲಿಂದ ನಾವು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಹೊರಟ್ವಿ. ಅಂದರೆ ನಾವು ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗಲಿಲ್ಲ, ಹೋಗ್ತಾ ಮಳ್ಳಳ್ಳಿ ಫಾಲ್ಸು, ಬಿಸ್ಲೆ ಘಾಟೆಲ್ಲ ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋದ್ವಿ. ಅದಕ್ಕೆ ಪೆಟ್ರೋಲ್ ಬೇಕಾಗುತ್ತೆ, ಪೆಟ್ರೋಲ್ ಫ್ಯೂಲ್ ಮಾಡ್ಕೊಂಡ್ವಿ. ಇವಾಗ ನೋಡಿ, ನಾವು ಮಳ್ಳಳ್ಳಿ ಫಾಲ್ಸ್ಗೆ ಪುಷ್ಪಗಿರಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಒಳ್ಳೆ ಬೆಟ್ಟ ಗುಡ್ಡಗಳೆಲ್ಲ ಸಖತ್ತಾಗಿದೆ. ವ್ಯೂ ಮಾತ್ರ ಸಖತ್ತಾಗಿತ್ತು ನಮಗೆ. ಅಂದರೆ ಏನಾಯಿತು ಅಂದರೆ ಮಳ್ಳಳ್ಳಿ ಫಾಲ್ಸಲ್ಲಿ ಇಳಿಬೇಕಾದ್ರೆ ಜೋಶಿಂದ ಇಳಿದ್ಬಿಟ್ವಿ. ಆ ಕಡೆ ಮೇಲೆ ಹತ್ಬೇಕಾದ್ರೆ ಸುಸ್ತಾಗಿ ಕುಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಬಂದಿದ್ವಿ. ಮಳ್ಳಳ್ಳಿ ಫಾಲ್ಸ್ 7 ಕಿಲೋಮೀಟರ್ ಇದೆ. ಕಾಲ್ ಮಾಡೋದು ಮತ್ತೆ ಹೋಗಿದ್ದ ಫುಲ್ ನೀಟಾಗಿ ಅವನೇ ತೋರಿಸ್ಕೊಡ್ತಿದ್ದ. ನಾವು ಫಸ್ಟ್ ಟೈಮ್ ಹೋಗಿದ್ದು. ನನ್ನ ತಮ್ಮನ ನೋಡಿದ್ದಾನೆ 2-3 ಸತಿ. ನಾನು ಫಸ್ಟ್ ಟೈಮ್ ಹೋಗಿದ್ದು.
ಟಾಪಿಂದ ವ್ಯೂ ಈ ಥರ ಕಾಣಿಸುತ್ತೆ. ಕೆಳಗಡೆ ಹೋದರೆ ಇನ್ನೂ ಸಖತ್ತಾಗಿದೆ. ಫಾಲ್ಸ್ ಮುಗಿಸ್ಕೊಂಡು ಬಿಸ್ಲೆ ಘಾಟಿಗೆ ಬಂದ್ವಿ. ಇಲ್ಲಿನ ಮೌಂಟೇನ್ ವ್ಯೂ ಸಖತ್ತಾಗಿತ್ತು. 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ತೊಗೊತಾರೆ. ಒಳಗಡೆ ಹೋಗಬೇಕು. ಮಂಟಪ ಥರ ಮಾಡಿದ್ದಾರೆ. ಅದರಿಂದ ಸುತ್ತ ಇರೋ ಗುಡ್ಡಗಳು ಒಳ್ಳೆ ವ್ಯೂ ಸೀನರಿ ಇದೆ. ಹೋಗ್ತಾ ನಮ್ಗೆ ಬಸವನ ಸಿಕ್ತವೆ. ಅದು ಕಲರ್ಫುಲ್ ಬಸವನ. ನಾವೆಲ್ಲ ವೈಟ್ ನೋಡ್ತಿದ್ವಿ, ಇದೊಂಥರ ಕೇಸರಿ ಕಲರ್ ಮಿಕ್ಸ್ ಇತ್ತು. ಇದೇ ನೋಡಿ ಬಿಸ್ಲೆ ಘಾಟು. ಲಾರ್ಚರ್ ಇದೆ. ಇಲ್ಲಿ ನಾನು ನಿಂತ್ಕೊಂಡೆ ಬ್ಯಾಕ್ಗ್ರೌಂಡ್ ಸೀನರಿ ಸಖತ್ತಾಗಿ ಬರುತ್ತೆ. ಬೇರೆ ಫ್ಯಾಮಿಲಿಗಳು ಫೋಟೋ ತಗೊತಾ ಇದ್ರು. ನನ್ನ ತಮ್ಮ ಹೋಗ್ತಿದ್ರು, ನಮ್ಮದು ಫೋಟೋ ಎತ್ಕೊಡಿ ಅಂತಂದರು. ಅಲ್ಲಿ ನಮ್ಮದು ಸುಬ್ರಹ್ಮಣ್ಯ ಬರುತ್ತಲ್ಲ ಹೊಳೆಗೆ ಇಲ್ಲಿಂದ ಬೆಟ್ಟಗಳಿಂದ ಬಂದಿರೋ ಸಣ್ಣ 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 ಕೊಳಗಳು ಎಲ್ಲ ಬೆಟ್ಟ ತಪ್ಪಲಿಂದ ಬರ್ತಾರೆ. ನೀರುಗಳೆಲ್ಲ ಸೇರಿಕೊಂಡು ಇದಕ್ಕೆ ಸೇರ್ಕೊಳ್ಳೋ ಸುಬ್ರಹ್ಮಣ್ಯ ಹೊಳೆಗೆ ಸೇರಿಕೊಳ್ಳುತ್ತೆ. ಬಿಸ್ಲೆ ಘಾಟ್ ಮುಗಿಸ್ಕೊಂಡು ಹಂಗೆ ಹೋಗ್ತಾ ದಾರಿಲಿ ಎಲ್ಲರೂ ಕುಲ್ಚರ್ ಸೋಡಾ ಫೇಮಸ್ ಅಂತ ಹೇಳ್ತಾರೆ. ನಾವು ಟ್ರೈ ಮಾಡಿದ್ವಿ, ನನ್ನ ತಮ್ಮ ಒಂದೊಂದು. ಅಲ್ಲಿಂದ ಹೋಗಿ ಧರ್ಮಸ್ಥಳ ರೂಮೆಲ್ಲ ತಗೊಂಡು ಅದರಲ್ಲಿ ಬಟ್ಟೆಗಳೆಲ್ಲ ಇಕ್ಕಿ ಒಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಹತ್ರದಲ್ಲಿ ಸೌತರ್ಗ ಗಣಪತಿ ಅಂತ ಟೆಂಪಲ್ ಇದೆ. ಚೆನ್ನಾಗಿದೆ ದೇವಸ್ಥಾನ. ನಾವು ಅದನ್ನು ವಿಸಿಟ್ ಮಾಡಿದ್ವಿ. ಫುಲ್ಲು ಬಿಸಿಲಿಂದ ಹೊರಟ್ರೆ ಹತ್ತ ಸುಬ್ರಹ್ಮಣ್ಯ ಬರೋರಿಗೂ ನಮಗೆ ಫುಲ್ಲು ಫಾರೆಸ್ಟು, ಥಿಕ್ ಫಾರೆಸ್ಟ್. ಇಲ್ಲಿ ಚಿಕ್ಕ 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 ಫಾಲ್ಸ್ ಥರ ಜರಿಗಳು ಹರಿತಾನೆ ಇರುತ್ತೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕಂಟಿನ್ಯೂಸ್ ಮಳೆ ಬರೋ ಟೈಮಲ್ಲಿ ಹೋದ್ರೆ ನಿಮಗೆ ಫುಲ್ಲು ರೋಡ್ ಹೋದಕ್ಕೂ ಅದನ್ನೇ ಸಿಗುತ್ತೆ. ಚೆನ್ನಾಗಿತ್ತು ವ್ಯೂ. ಇಲ್ಲಿ ಅದು ಶೂಟಿಂಗ್ ಮಾಡ್ತಾಯಿದ್ರು. ಅಲ್ಲಿ ಪಾಪ ಇವರು ಇರ್ತಾರೆ ವೀಲೇಜ್ ಹಾಕೊಂಡು ಅವ್ರು ಬಂದು ನಿಂತ್ಕೊಂಡು ಬಾಯ್ತಾಯಿದ್ರು. ಇಲ್ಲಿನಂತ ಕುಲ್ಚರ್ ರೋಡ ಟ್ರೈ ಮಾಡ್ತಾಯಿದ್ದಾನೆ. ನಾನು ಟ್ರೈ ಮಾಡಿ ನಮ್ಮದು ಒಂದು ಇರಲಿ ಅಂತ ವೀಡಿಯೋ ನಾನು ಸ್ಟಾರ್ಟಿಂಗಿಂದ ಮಾಡಿದ್ದೆ, ಅರ್ಧದಿಂದ ಟ್ರೈ ಮಾಡಿದ್ದಾನೆ.
ಇದಾದಮೇಲೆ ನಾವು ಎಷ್ಟು ಧರ್ಮಸ್ಥಳ ಎಂಟ್ರಾದ್ವಿ. ಫಸ್ಟ್ ಒಂದು ಕಡೆ ಕೇಳಿದ್ವಿ, ರೂಮ್ ಇಲ್ಲ ಅಂತ ಹೇಳಿದ್ರು. ಲಾಸ್ಟಲ್ಲಿರೋ ಇದು ವಸತಿ ಕೇಂದ್ರಕ್ಕೆ ಹೋಗಿ ರೂಮ್ ಎತ್ಕೊಂಡ್ವಿ. ರೂಮ್ ಎತ್ತಿ ನಮ್ಮದೆಲ್ಲ ಲಗೇಜ್ ಎಲ್ಲ ಹಾಕಿ ಹೆಲ್ಮೆಟ್ ಎಲ್ಲ ಅಲ್ಲಿಟ್ಟು ಅಲ್ಲಿಗೆ ಸೌತಡ ಗಣಪತಿಗೆ ನಾವು ಎಂಟ್ರಾದ್ವಿ. ಬೈಕಲ್ಲಿ ಹೋದರೆ ಎಲ್ಲೂ ನೋಡ್ಬೋದು. ಅಲ್ಲಿ ಸೌತಡ ಗಣಪತಿ ಅಂತ ಇದೆ. ಸ್ವಲ್ಪ ಮುಂದೆ ಹೋದರೆ ರಾಮಕೃಷ್ಣ ಆಶ್ರಮ ಅಂತಿದೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಸೂರ್ಯದೇವ ಅಂತಿದೆ. ಸೂರ್ಯದೇವ ಇಷ್ಟಾರ್ಥ ದೇವ ಅಂತ ಕರಿತಾರೆ. ಅಂದರೆ ಫಸ್ಟ್ ನಾವು ಹರಕೆ ಮಾಡ್ಕೊಂಬರ್ಬೇಕು. ನಮಗೆ ಅದು ಹರಕೆ ಫಲಿಸಿದ ಮೇಲೆ ಹೋಗಿ ಮಕ್ಕಳಾದರೆ ತೊಟ್ಲು, ಇಲ್ಲ ಮನೆ ಆದರೆ ಮನೆ ಥರ ಗೊಂಬೆ, ಆಟಿಕೆ ಥರ ಗೊಂಬೆಗಳಿರುತ್ತೆ, ಅಲ್ಲಿ ತೊಗೊಂಡು ಎಲ್ಲ ಹರಕೆ ತೀರಿಸ್ಬೇಕು. ಇದು ಸೌತಡ ಗಣಪತಿ. ನಾವು ಸಂಜೆ ಮೇಲೆ ಹೋಗಿದ್ವಿ. 4 ಗಂಟೆ 5 ಗಂಟೆ ಆಗಿತ್ತು ನಾವು ಹೋದಾಗ. ಆವಾಗಲೇ ಆಲ್ರೆಡಿ ರಶ್ ಆಗಿ ಪೂಜೆ ಮಾಡ್ತಾಯಿದ್ರು. ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರು. ಆದರೆ ನಾವು ವೀಡಿಯೋಸ್ ಮಾಡ್ಕೊಂಡ್ವಿ. ಇಲ್ಲಂತೂ ಸೌಲಭ್ಯಕ್ಕೆ ಬೆಲ್ಲ ಮತ್ತು ಜಂತು ಮಿಕ್ಸ್ ಮಾಡಿರೋ ಪ್ರಸಾದ ಕೊಡ್ತಾರೆ. ಸಿಗೋದಾಗಿರುತ್ತೆ. ಇಲ್ಲ ಸಂಗಡ್ಡು ಕೊಡ್ತಾರೆ. 50 ರೂಪಾಯಿ ತಗೊಂತಾರೆ. ಅದನ್ನು ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಫ್ರೆಶಪ್ ಆಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದೆ ಸೂರ್ಯದೇವನ ದೇವಸ್ಥಾನಕ್ಕೆ. ಸೂರ್ಯದೇವನ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಬರ್ತಾ ಆಮೇಲೆ ರಾಮಕೃಷ್ಣ ಮಠ ನೋಡ್ಕೊಂಡು ಹಂಗೆ ಫಿನಿಷ್ ಮಾಡ್ಕೊಂಡು ಮತ್ತೆ ಸುಬ್ರಹ್ಮಣ್ಯ ಬಂದು ಸುಬ್ರಹ್ಮಣ್ಯ ಫಿನಿಷ್ ಮಾಡಿ ಸುಬ್ರಹ್ಮಣ್ಯದಿಂದ ಪ್ರೈವೇಟ್ ಮನೆಗೆ ಹೋಗಿ ಮನೆಯಲ್ಲಿ ಊರಲ್ಲಿ ಗಣೇಶ ವಿಸರ್ಜನೆ ಇತ್ತು ಅದನ್ನು